ಅರ್ಪಿತಾ ಅಭಿಷೇಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಂದೊಂದು ಶೂಟ್ ಇದೆ, ನೆನ್ನೆನೆ ವ್ಲಾಗ್ ಅಲ್ಲಿ ಹೇಳಿದ್ದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ, ಊಟ ಆಯ್ತು ನಂದು. ಅಭಿದು ಪಾಪ ಅವ್ನು ನನಗೋಸ್ಕರ ಬರ್ತಿದ್ದಾನೆ, ಬಿಕಾಸ್ ಇದು ನನ್ನ ಫಸ್ಟ್ ಸ್ಟೋರ್ ಶೂಟ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದೆ. ಅದಕ್ಕೆ ಧನು ಬರ್ತೀನಿ ಅಂತ ಹೇಳಿದ್ದ, ಆಮೇಲೆ ನಾನು ಅಭಿಗೆನೆ ಬಾ ಅಂತ ಹೇಳಿದೆ. ಅಯ್ಯೋ ಉಂಗ್ರಾನೇ ಹಾಕೊಂಡಿಲ್ಲ ಕಣು. ಓಕೆ, ಸೊ ಸ್ವಲ್ಪ ಆಮೇಲೆ ಚಿನ್ನಮ್ಮನ್ ಬೇರೆ ಬಿಟ್ಟು ಹೋಗ್ಬೇಕು, ಒಂಥರ ನರ್ವಸ್ನೆಸ್ ಇದೆ. ಬಟ್ ಎನಿವೇಸ್ ನನ್ನ ಟೀಮ್ ಅವ್ರ ಪಾಪ ಹುಡುಗಿರು ಬರ್ಬೇಕಿತ್ತು, ಬಟ್ ಒಬ್ರು ಲೀವಲ್ಲಿ ಇದ್ದಾರೆ ಅಂಡ್ ಇನ್ನೊಬ್ರು ಶಿ ಸ್ಟೇಸ್ ರಿಯಲಿ ಫಾರ್. ಸೊ ಅದಕ್ಕೆ ನಾನು ಸರಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಅಷ್ಟು ದೂರದಿಂದ ಬರೋದು ನನಗೆ ಒಂಥರ ಅನ್ಸ್ತು. ಸರಿ ಬೇಡ ಬಿಡಿ ಅಂತಂದೆ. ಹೆಂಗಿದ್ರು ಅಭಿ ಇದನ್ನಲ್ಲ, ಸೊ ಸ್ವಲ್ಪ ಧೈರ್ಯ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರೋಣ ಅಂತ. ಟ್ರಾವೆಲ್ಲೇ ನಮಗೆ 1.25 ಅವರ್ ಆಗುತ್ತೆ ಹೋಗಿ ಬರೋಕ್ಕೆ. ಆ್ಯಂಡ್ ಅಲ್ಲಿ ಸ್ಟೋರಲ್ಲಿ ಶೂಟು ಪ್ರಾಬಬ್ಲಿ ಒಂದು 45 ಮಿನಿಟ್ಸ್ ಟು 1 ಅವರ್, ಮ್ಯಾಕ್ಸಿಮಮ್ 1 ಅವರ್ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡೆ, ಬಿಕಾಸ್ ನನ್ನ ಟೀಮ್ ಅವರೆಲ್ಲ ಇದೇ ಚೆನ್ನಾಗಿದೆ, ಇದೆ ಹಾಕ್ಕೊಳ್ಳಿ ಅಂದರು. ಬ್ರ್ಯಾಂಡೂ ಇದೆ ಹೇಳಿದ್ರು. ನೀಟಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನೀವೆಲ್ಲ ಮೇಕಪ್ ವಿಡಿಯೋ ಕೇಳ್ತಾನೆ ಇದ್ದೀರಾ, ಬಟ್ ನಂಗೆ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಈ ಥರ ಟೈಮಲ್ಲೆಲ್ಲ ಗಡಿಬಿಡಿ ಹಿಂಗೆ ಎದುರುಗಡೆ ಗಡಿಬಿಡಿ ಆಗಿ ಹೋಗ್ತೀನಲ್ಲ ಚಿನ್ನಮ್ಮನ್ ಬಿಟ್ಟು ಹೋಗೋದ್ರಿಂದ. ಸೊ ಐ ಕಾಂಟ್ ಡು. ಒಂದಿನ ಅದಕ್ಕೆ ಅಂತಾನೆ, ಅಂದರೆ ಮೇಕಪ್ ವಿಡಿಯೋ ಅಂತಾನೆ ಕೂತ್ಕೊಂಡು ಮಾಡ್ತೀನಿ. ಹೊರಗಡೆ ಹೋಗೋ ಟೈಮಲ್ಲಿ ಕಷ್ಟ ಆಗ್ಬಿಡುತ್ತೆ ಮಾಡೋಕ್ಕೆ. ಸೊ ಯಾ, ಹೋಗಿ ಮುಗಿಸ್ಕೊಂಡು ಬಂದು ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ಅಂತ. ಆ್ಯಂಡ್ ಅಭಿಗೇನು ಅನ್ಸುತ್ತೆ, ಚೆನ್ನಾಗಿ ಮಾಡ್ತೀನ? ಆಮೇಲೆ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ವಿಡಿಯೋ ಅಲ್ಲಿಗೆ, ಯಾಕೆ ನಿಮ್ ಹಸ್ಬೆಂಡ್ ಏನು ರಿಯಾಕ್ಟೇ ಮಾಡಲ್ಲ, ನೀವೇನ್ ಕೇಳಿದ್ರು ಹರ್ಟ್ ಆಗುತ್ತೆ ಅಂತ. ದ ಥಿಂಗ್ ಇಸ್ ಈಸ್ ಕ್ಯಾಮ್ರಾ ಕಾನ್ಶಿಯಸ್. ಸೊ ಹಂಗಾಗಿ ಪಾಪ ಅಷ್ಟಾದ್ರೂ ಬರ್ತಾನಲ್ಲ, ಅದು ಪುಣ್ಯ ನಂದು. ನಾನು ಏನು ಫೋರ್ಸ್ ಮಾಡಕ್ ಹೋಗಲ್ಲ. ಅದರ್ವೈಸ್ ಹಿ ಟಾಕ್ಸ್ ಅ ಲಾಟ್. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಅವ್ನು ಸಿಕ್ಕಾಬಟ್ಟೆ ಮಾತಾಡ್ತಾನೆ ನನ್ನ ಜೊತೆ ಎಸ್ಪೆಷಲಿ. ಬಟ್ ಕ್ಯಾಮ್ರಾಲಿ ಅವ್ನು ಮಾತಾಡಲ್ಲ. ಆ್ಯಂಡ್ ಇದು ಅವ್ನ ಪ್ರೊಫೆಷನ್ ಅಲ್ಲ, ಸೊ ಐ ಡೋಂಟ್ ವಾಂಟ್ ಟು ಫೋರ್ಸ್ ಹಿಮ್ ಟು ಡೂ ಎನಿಥಿಂಗ್. ನನಗೆ ಸಪೋರ್ಟ್ ಮಾಡ್ತಿದಾರಲ್ಲ, ಅದೇ ನನಗೆ ಐ ಆಮ್ ವೆರಿ 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 ಗ್ರೇಟ್ಫುಲ್. ಸೊ ಯಾ, ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಹಲೋ, ಡನ್ ವಿತ್ ದ ಶೂಟ್. ಅಪ್ಪ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಸಖತ್ ಕಾನ್ಫಿಡೆನ್ಸ್ ಬೂಸ್ಟ್ ಆಯ್ತು. ಒಂದು, ಅಲ್ಲಿ ಇಬ್ರು ಹುಡುಗಿರೇ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಇದ್ದಿದ್ದು. ಸೊ ಅವರೇ ಎಲ್ಲ ಏನೋ ಹೆಲ್ಪ್ ಮಾಡ್ತಾ ಇದ್ದಿದ್ದೆ, ಯಾವ ತರ ಶಾರ್ಟ್ಸ್ ತಗೋಬೇಕು ಎಲ್ಲ ಅಂತ. ಸೊ ದೇ ವರ್ ವೆರಿ ಫ್ರೆಂಡ್ಲಿ, ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡಿದ್ರು. ಅಂಡ್ ಇನ್ನೊಂದು, ಸ್ಟೋರ್ ಆಕ್ಚುಲಿ 1 ಅವರ್ ಕ್ಲೋಸ್ ಮಾಡಿದ್ರು, ಅಂದ್ರೆ ಯಾರು ಬರ್ಲಿಲ್ಲ, ನಾವು ಮಾತ್ರ ಶೂಟ್ ಟೈಮ್ ಅಂತ. ಅವ್ರು ಮುಂಚೆನೆ ಹೇಳಿದ್ರು 2 to 3 ಶೂಟ್ ಟೈಮ್ ಅಂತ. ಸೊ ಯಾರು ಇರ್ಲಿಲ್ಲ, ನಾವು ಮಾತ್ರ. ಅದು ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಅಂಡ್ ಆಲ್ಸೋ ಕ್ಯಾಮ್ರಾ ಗೈ, ಅವ್ರು ಹೊಸಬ್ರು, ಬಟ್ ಸ್ಟಿಲ್ ಹಿ ಟುಕ್ ಬ್ಯೂಟಿಫುಲ್ ಶಾರ್ಟ್ಸ್. ಸೊ ಸಖತ್ ಖುಷಿ ಆಯ್ತು. ಅಂಡ್ ಅಲ್ಲಿ ಸೀರೆ ಅವರೆಲ್ಲ ಉಡಿಸುವಾಗ ಒಂದು ಸೀರೆ ನಂಗೆ ಆಕ್ಚುಲಿ ಆರೆಂಜ್ ಕಲರ್ದು ಒಂದು ಇಷ್ಟ ಆಯ್ತು. ಅದಾದ್ಮೇಲೆ ಅನ್ಕೊಂತಾ ಇದ್ದೆ, ದಿಸ್ ಇಸ್ ಮೈ ಫಸ್ಟ್ ಶೂಟ್, ಸೊ ಮೆಮೊರೇಬಲ್ ಆಗಿರ್ಬೇಕು. ಎನಿವೇಸ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಅಂಡ್ ದೇ ಹ್ಯಾಡ್ ರಿಯಲಿ ಹೇಳಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಸೊ ಹಂಗಾಗಿ ನೋಡಿ ಒಂದು ತಗೊಂಡೆ. ಇದು ನನ್ನ ದುಡ್ಡಲ್ಲಿ ತಗೊಂಡಿರೋದಪ್ಪ, ಅವ್ರೇನು ಫ್ರೀ ಆಗಿ ಕೊಟ್ಟಿಲ್ಲ, ಅವ್ರು ನನಗೆ ಪೇ ಮಾಡ್ತಾರೆ. ಬಟ್ ನಾನು ಅದನ್ನ ತಗೊಂಡಿದ್ದು ಆಲ್ಮೋಸ್ಟ್ ಅವ್ರು ಎಷ್ಟು ಪೇ ಮಾಡ್ತಾರೆ ಅದಕ್ಕಿಂತ 3 times ಜಾಸ್ತಿ ಆಯ್ತು ಅದು. ಸೊ ಅದೇನೋ ಅದು ನೋಡಿದ ತಕ್ಷಣ ಇಟ್ ಇಸ್ ಅ ಡಿಸೈನರ್ ಪೀಸ್ ಅಂತೆ, ಒಂದೇ ಪೀಸ್ ಇದ್ದಿದ್ದು. ಅಂಡ್ ನನ್ನ ಫೇವ್ರೆಟ್ ಕಲರ್ಸ್ ಎಲ್ಲಾನು ಅದರಲ್ಲಿದೆ. ಆಮೇಲೆ ಅದೇನೋ ಅನಿಸ್ತು ತಗೋಬೇಕು ಅಂತ. ಸೊ ಐ ಗಾಟ್ ಇಟ್. ಬ್ಯಾಕ್ ಹೋಮ್. ಇವಾಗ ಬರ್ತಾ ಕಾರಲ್ಲಿ ನನ್ನ ಫ್ರೆಂಡ್ ಒಂದು ಫೋಟೋ ಕಳಿಸಿದ್ಲು. ಅದು ಯಾಕೆ ಕಳಿಸಿದ್ಲು ಗೊತ್ತಿಲ್ಲ, ಅವಳು ಏನೋ ಹೇಳಕ್ಕೆ ಕಳಿಸಿದ್ಲು. ಬಟ್ ಅದು ಹೆಂಗೆ ಮ್ಯಾಚ್ ಆಯ್ತು, ಇಲ್ಲಿ ಆ ಫೋಟೋ ಹಾಕಿರ್ತೀನಿ ನೋಡಿ. ಈ ಫೋಟೋ ಅವಳು ಕ್ಲಿಕ್ ಮಾಡಿರೋದು 2017 ಅಂದರೆ ನಮ್ಮಮ್ಮ ತೀರ್ಕೊಂಡಿದ್ದ ಟೈಮಲ್ಲಿ
ಈ ಫೋಟೋ ತೆಗ್ದಿರೋದು. ಅವಳು ನಮ್ಮ ಮನೆಗೆ ಬಂದಿದ್ಲು ಮಾತಾಡ್ಸೋಕ್ಕೆ ಅಂತ. ಅವಾಗ ಅದು ಯಾರು ತೆಗ್ದಿರೋದು ಅವಳ ಹತ್ರ ಹೆಂಗಿತ್ತೋ ನಂಗೆ ಗೊತ್ತಿಲ್ಲ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡಿ ನಂದು ಕಬರ್ಡ್ ಮೇಲೆ ವಿಷನ್ ಬೋರ್ಡ್ ಥರ, ಅಂದರೆ ನಂಗೆ ಏನೇನು ಪಿಕ್ಚರ್ಸ್ ಬೇಕು ಅದು ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಾರ್ ಇದೆ ಆ್ಯಂಡ್ ಸ್ಯಾರಿ ಆ್ಯಡ್ಗೆ ನಾನು ಮಾಡೆಲ್ ಆಗಬೇಕು ಈ ಥರ ಏನೋ ಕಾನ್ಸೆಪ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಹಾಕ್ಕೊಂಡಿದ್ದೀನಿ. ಆವಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸು ಏನೂ ಹಾಕ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮ್ ಇತ್ತು ಬಟ್ ನಾನು ಅದೇನು ತಲೆಯಲ್ಲಿ ಇಟ್ಕೊಂಡು ಅದೆಲ್ಲ ಹಾಕಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಫ್ಯೂ ಇಯರ್ಸ್ ಡೌನ್ ದ ಲೈನ್ ಅದೆಲ್ಲ ನೋಡಿ ಅಚೀವ್ ಆಗ್ತಾ ಇದೆ ಒಂದೊಂದೊಂದೊಂದೊಂದೇ. ಅದು ನೋಡ್ಬಿಟ್ಟು ಒಂಥರ ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಬಿಡ್ತು ಗೊತ್ತಾ. ಕಾರಲ್ಲಿ ಬರುವಾಗ ಅವಳಿಗೆ ಅದೇ ಹೇಳ್ತಾ ಇದ್ದೆ. ಆ್ಯಂಡ್ ನೀವು ನಮ್ಮ ಮನೆ ನೋಡ್ಬೋದು ಅದರಲ್ಲಿ ಹೆಂಗಿದೆ ಅಂತ. ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದೀವಿ. ಟಚ್ವುಡ್. ನಿಜವಾಗ್ಲೂ ನನಗೆ ಅಳು ಬರ್ತಾ ಇದೆ ಬಟ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಐ ಆಮ್ ಸೋ 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 ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಅದರಲ್ಲಿ ಆ ಬಟ್ಟೆಗಳು ಎಸ್ತಿರೋದು ನೋಡ್ಬೋದು, ಆ ಬೆಡ್ಶೀಟ್ ಕವರು, ಹೆಂಗಿದ್ದೆ ಹೆಂಗಾಗೋಗಿದ್ದೀನಿ. ಥ್ಯಾಂಕ್ ಯು ಸೋ 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 ಮಚ್. ಡ್ರೀಮ್ಸ್, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ಕ್ಯಾನ್ ಟೇಕ್ ಯು ಅ ರಿಯಲಿ ಲಾಂಗ್ ವೇ. ಆ್ಯಂಡ್ ನಂಗೆ ಇನ್ನೂ ಜಾಸ್ತಿ ಅನ್ಸಿದ್ದೇನೆಂದರೆ ಇವತ್ತು ಆ ಸ್ಯಾರಿ ಶೂಟ್ ಮುಗಿಸ್ಕೊಂಡು ಬೇರೆ ಬಂದ ಅಲ್ಲ ಫೋಟೋ ಇತ್ತಾ, ಅದು ಹೆಂಗೆ ಹಿಟ್ಟಾಯಿತು ನನಗೆ ಅಂದರೆ ದೇವ್ರು ನಾನು ಅಂದ್ಕೊಂಡಿದ್ದೆಲ್ಲ ಆಗಿಸ್ತಿದ್ದಾರೆ. ಸೊ ಇಟ್ ಈಸ್ ಅ ರಿಮೈಂಡರ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇದನ್ನು ನೋಡ್ತಿರೋರಿಗೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಒಂಚೂರು ಪೇಷನ್ಸಲ್ಲಿರಬೇಕು, ಡೆಡಿಕೇಶನ್ ಇರಬೇಕು, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಸ್ಮಾರ್ಟ್ ವರ್ಕ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಗಿವ್ ಅಪ್ ಮಾಡಬೇಡಿ. ಒಳ್ಳೆ ಟೈಮ್ ಎಲ್ರಿಗೂ ಬರುತ್ತೆ. ಅದಕ್ಕೆ ನಮ್ಮ ಪ್ರಯತ್ನ ಇರಬೇಕಷ್ಟೆ. ಥ್ಯಾಂಕ್ ಯು ಹೇಳೋದ್ಬಿಟ್ಟು ನನಗೆ ಗೊತ್ತಿಲ್ಲ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಏನಿಲ್ಲೇನೋ ಸೊಳ್ಳೆ ಕಚ್ಬಿಟ್ಟಿದೆ ನೆನ್ನೆ ರಾತ್ರಿ ನೋಡಿ. ಕೆರ್ಕೊಂಡು ಅದು ಎಷ್ಟು ಇರಿಟೇಟ್ ಮಾಡ್ತಾ ಇದೆ ಅಂದರೆ ಕಡಿತಾನೇ ಇದೆ. ಎನಿವೇಸ್ ಐ ಆಮ್ ಸೋ ಹ್ಯಾಪಿ. ನೆನ್ನೆ ಇಷ್ಟೊತ್ತಿಗೆ ಎಷ್ಟು ನರ್ವಸ್ ಆಗಿದ್ದೆ ಗೊತ್ತಾ, ಅಯ್ಯೋ ನಾಳೆ ಶೂಟು ಹೆಂಗಿರುತ್ತೋ ಏನಿರುತ್ತೋ ಅಂತ. ಬಟ್ ಲಿಟ್ರಲಿ ನನ್ನ ಕಾನ್ಫಿಡೆನ್ಸ್ನ ಎಲ್ಲೋ ತೊಗೊಂಡು ಹೋಗ್ಬಿಡ್ತು ಈ ಶೂಟ್. ಆ್ಯಂಡ್ ನಿಮ್ಗೆ ಇನ್ನೊಂದೇನೋ ತೋರಿಸ್ತೀನಿ ಬನ್ನಿ. ನನ್ನ ವಿಷನ್ ಬೋರ್ಡಲ್ಲಿ ಏನೋ ಇತ್ತು, ಏನು ಗೊತ್ತಾ, ದಿಸ್ ಈಸ್ ಆನ್ ಮೈ ವಿಷನ್ ಬೋರ್ಡ್. ಇದನ್ನು ಹಾಕ್ಕೊಂಡಿದ್ದೆ ಶೂಟ್ ಡೇ. ಐ ಸೆಡ್ ಗೋ ಬಿಗ್ ಆರ್ ಗೋ ಹೋಮ್ ಅಂತ. ಅಂದರೆ ನನ್ನ ತಲೆಯಲ್ಲಿ ಇದ್ದಿದ್ದು, ಇರಿ ಒಂದು ನಿಮಿಷ, ತಲೆಯಲ್ಲಿ ಏನಿದ್ದಿದ್ದು ಅದನ್ನು ಹಾಕೊಳ್ಳುವಾಗ ವಿಷನ್ ಬೋರ್ಡಲ್ಲಿ ಅಂದರೆ ಈ ವರ್ಷ ನಾನು ಆದಷ್ಟು ದೊಡ್ಡ ದೊಡ್ಡ ಶೂಟ್ಸ್ ಮಾಡಬೇಕು, ಒಳ್ಳೊಳ್ಳೆ ಕೊಲ್ಯಾಬ್ಸ್ ಮಾಡಬೇಕು. ಆ್ಯಂಡ್ ನಾನು ಯೂಶಲಿ ಮನೆ ಒಳಗೆ ಎಲ್ಲ ಶೂಟ್ ಮಾಡ್ತೀನಿ. ಸೊ ಮನೆಯಿಂದ ಹೊರಗಡೆ ಹೋಗಿ ಶೂಟ್ ಮಾಡಬೇಕು. ಐ ಶುಡ್ ಮೇಕ್ ಇಟ್ ಬಿಗ್ ಅಂತ ನನ್ನ ಕಾನ್ಸೆಪ್ಟ್ ಇದ್ದಿದ್ದು. ಆ್ಯಂಡ್ ಇಟ್ ಹ್ಯಾಪೆಂಡ್. ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್. ನನಗೆ ಗೊತ್ತು ದರ್ ಇಸ್ ಸೋ ಮಚ್ ಮೋರ್ ಟು ಗೋ. ಬಟ್ ಯೂಶಲಿ ಆ ಎವ್ರಿ ಫಸ್ಟ್ಗೆ ಖುಷಿ ಜಾಸ್ತಿ ಅಲ್ವಾ. ಸೊ ಐ ಆಮ್ ವೆರಿ 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 ಹ್ಯಾಪಿ, ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಐ ಲವ್ ಯು ಅಪ್ಪು. ಚೇಂಜ್ ಎಲ್ಲ ಆಯಿತು. ಫೇಸ್ ವಾಶ್ ಆಮೇಲೆ ಮಾಡ್ತೀನಿ, ಹೀಗೆ ಚೆನ್ನಾಗಿ ಕಾಣಿಸ್ತಿದೆ ಒಂದು ಸ್ವಲ್ಪ ತಿರ್ಲಿ ಅಂತ. ಸೊ ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಹೊಟ್ಟೆ ಹಸಿವಾಗ್ತಿದೆ. ನಾನು 12 ಗಂಟೆಗೆ ಊಟ ಮಾಡಿಬಿಟ್ಟೆ ಇವತ್ತು. ಬಿಕಾಸ್ ಅಲ್ಲಿ ಹೋಗಬೇಕಲ್ಲ, ರೆಡಿ ಎಲ್ಲ ಹಾಕಬೇಕು ಅಂತ 12 ಗಂಟೆಗೆ ಅದು ಲೈಟಾಗಿ ತಿಂದೆ. ಸೊ ಇವಾಗ ಸಖತ್ತು ಹೊಟ್ಟೆ ಹಸಿವಾಗ್ತಿದೆ. ಟೈಮ್ ಇವಾಗ 50 ಅಂತ ಇದ್ದೀನಿ, 5:20. ಸೊ KFCಯಿಂದ ಆರ್ಡರ್ ಮಾಡಿದ್ವಿ, ಹೋಗ್ಬಿಟ್ಟು ಒಂಚೂರು ಮುಕ್ಕಣ ಅಂತ. ಸೊ ಅದಕ್ಕೆ ಫೇಸ್ ವಾಶ್ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ, ಹೋಗಿ ತಿನ್ಕೊಂಡು ಬಂದ್ಬಿಡ್ತೀನಿ. ಆಲ್ಸೋ ನೋಡಿ ಇನ್ನೂ ಮೇಕಪ್ ಎಷ್ಟು ಚಂದ ಇದೆ. ಆಲ್ಸೋ ಇವತ್ತು ಅವ್ರು ಬೇರೆ ಹೊಗಳುತ್ತಾ ಇದ್ರು ಗೊತ್ತಾ ನನಗೆ, ನೀವು ಅಮ್ಮನ ಥರನೇ ಕಾಣಲ್ಲ, ಎಷ್ಟು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ರೆ ನಂಗೆ ಫುಲ್ ಖುಷಿಯಾಗೋಯ್ತು. ಬ್ಲಷಿಂಗ್. ಎನಿವೇಸ್ ಹೊಟ್ಟೆ ಹಸಿವಾಗ್ತಿದೆ, ಹೋಗಿ ಬರುವ.